ಇಲ್ಲಿ ಬಂದಿದ ತಕ್ಷಣನೇ ಒಂಥರ ಪಾಸಿಟಿವ್ ಫೀಲ್ ಇದೆ. ಮತ್ತೆ ಈ ಎನ್ವೈರನ್ಮೆಂಟ್ ತುಂಬಾ ಚೆನ್ನಾಗಿದೆ. ಇಲ್ಲಿ ಅದು ಅರ್ಹೆ ಮಾಡ್ಕೊಂಡು ನಾವು ಕಟ್ಟೋ ಥ್ರೆಡ್, ತೆಂಗಿನಕಾಯಿ ಎಲ್ಲ ಇದೆ. ಸೊ ಹೋಪಿಂಗ್ ಫಾರ್ ದ ಬೆಸ್ಟ್. ಫಸ್ಟ್ ಟೈಮ್ ಬಂದಿದ್ದೀವಿ. ಫಸ್ಟ್ ಟೈಮೇ ತುಂಬಾ ಪಾಸಿಟಿವ್ ಆಗಿ ಫೀಲ್ ಆಗ್ತಾ ಇದೆ. ಈಗ 3 ದಿವಸಕ್ಕೆ ಮುಂಚೆ ಫುಲ್ ಬ್ಲಡ್ ವಾಮಿಟ್ ಮಾಡಿದ್ದೀನಿ. ನಮ್ಮ ಮನೇಲಿ ಯಾವ ದುಷ್ಟಶಕ್ತಿನೂ ಬರಬಾರ್ದು, ಯಾವ ಅಲ್ಪ ಶಕ್ತಿನೂ ಇರಬಾರ್ದು. ನಮ್ಮ ಕಿವಿಗಳಿಗೆ ಯಾವ ಒಂದು ಮಾತಾಡೋರು ಕೆಟ್ಟ ಮಾತುಗಳು ಬರಬಾರ್ದು, ಒಳ್ಳೆ ಮಾತುಗಳು ಬರ್ಬೇಕು, ಒಳ್ಳೆ ಮಾತುಗಳೇ ಹೋಗ್ಬೇಕು. ಆ ಥರ ನಾವು ನೆನೆಸ್ಕೊಂಡು ಕರ್ತಾ ಇದ್ದೀನಿ. ನಮಸ್ಕಾರ, ನನ್ನ ಹೆಸರು ಶ್ರುತಿ ಅಂತ. ನಾನು ಬ್ಯಾಂಗ್ಳೂರಿಂದ ಬರ್ತಾ ಇದ್ದೀನಿ. ಇದು ಇನ್ಸ್ಟಾಗ್ರಾಮ್ ವಿಡಿಯೋಲ್ಲಿ ನೋಡಿನೇ ನಾನು ನನ್ನ ಫ್ಯಾಮಿಲಿ ಬಂದಿದ್ದೀವಿ. ಇಲ್ಲಿ ಬಂದಿದ ತಕ್ಷಣನೇ ಒಂಥರ ಪಾಸಿಟಿವ್ ಫೀಲ್ ಇದೆ. ಮತ್ತು ಈ ಎನ್ವೈರನ್ಮೆಂಟ್ ತುಂಬ ಚೆನ್ನಾಗಿದೆ. ಸೊ ಇಟ್ಸ್ ಬಿಟ್ವೀನ್ ಫೀಲ್ಡ್ಸ್, ಸೊ ಫುಲ್ ಫ್ರೆಶ್ ಏರ್. ಇಲ್ಲಿ ಫುಲ್ ಬಂದಿದ್ದ ತಕ್ಷಣನೇ ನಮಗೆ ಎಲ್ಲ ವರೀಸ್ ಮರ್ತು ಹೋಗಿ ನೇಚರ್ಗೆ ನಾವು ದೇವ್ರ ಹತ್ರ ನಾವು ನಮ್ಮ ವರೀಸ್ ಎಲ್ಲ ಇಟ್ಟರೆ ಎಲ್ಲ ಪಾಸಿಟಿವ್ ಆಗುತ್ತೆ ಅನ್ನೋ ಫೀಲ್ ಬರ್ತಾ ಇದೆ. ಸೊ ಒಳಗಡೆ ಪೂಜೆನೂ ಚೆನ್ನಾಗಿ ಶ್ರದ್ಧೆಯಿಂದ ಮಾಡ್ಕೊಡ್ತಾರೆ ಪೂಜೆ ಮಾಡೋರು. ಇಲ್ಲಿ ಅದು ಅರ್ಹೆ ಮಾಡಿಕೊಂಡು ನಾವು ಕಟ್ಟೋ ಥ್ರೆಡ್, ತೆಂಗಿನಕಾಯಿ ಎಲ್ಲ ಇದೆ. ಸೊ ಹೋಪಿಂಗ್ ಫಾರ್ ದ ಬೆಸ್ಟ್. ಫಸ್ಟ್ ಟೈಮ್ ಬಂದಿದ್ದೀವಿ. ಫಸ್ಟ್ ಟೈಮೇ ತುಂಬ ಪಾಸಿಟಿವ್ ಆಗಿ ಫೀಲ್ ಆಗ್ತಾ ಇದೆ. ಖಂಡಿತವಾಗ್ಲೂ ಎಲ್ಲರೂ ಬಂದು ಪಾಸಿಟಿವಿಟಿ ಮತ್ತು ಬ್ಲೆಸ್ಸಿಂಗ್ಸ್ ಎಲ್ಲ ತಗೊಂಡು ಹೋಗ್ಬೋದು. ಶನೀಶ್ವರ ದೇವ್ರು ಅಂದರೆ ನಮ್ಗೆ ಗೊತ್ತಿರೋಷ್ಟರಲ್ಲಿ ನಾವು ಕಷ್ಟ ಕೊಡೋ ದೇವ್ರು ಅಂತ ಕೇಳಿ ಬಂದಿದೆ. ಬಟ್ ಫಸ್ಟ್ ಟೈಮ್ ನಾವು ಇನ್ಸ್ಟಾಗ್ರಾಮ್ ವಿಡಿಯೋ ನೋಡಿ ಇಲ್ಲಿ ಬಂದ್ರೂ ಪಾಸಿಟಿವಿಟಿ ಅಂತ ಬ್ಲೆಸ್ಸಿಂಗ್ಸ್ ಕೊಡೋ ದೇವ್ರು ಅಂತನೂ ಆಗಿದೆ. ಸೊ ಇಲ್ಲಿ ಬಂದಿದ ತಕ್ಷಣನೇ ಆ ದೇವ್ರ ಕೃಪೆಯಿಂದ ನಮ್ಗೆ ಪಾಸಿಟಿವಿಟಿ, ದಯೆ, ನಮ್ಮೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿ ನಾವು ಪಾಸಿಟಿವ್ ಆಗಿ ಇರ್ತೀವಿ ಅಂತ ಒಂದು ನಂಬಿಕೆ ಬಂದಿದೆ ಇಲ್ಲಿ ಬಂದಿದ ತಕ್ಷಣ. ನಮಗೆ ಹೆಲ್ತ್ ಇಶ್ಯೂಸ್ ಆ್ಯಕ್ಚುಲಿ. ಸೊ ಮೇಲೆ ಹೆಲ್ತ್ ಇಶ್ಯೂಸ್ ಒಬ್ರಾದ್ಮೇಲೆ ಒಬ್ರು. ಸೊ ಅದರಿಂದ ಬಂದಿದ್ದೀವಿ. ಮತ್ತೆ ಮನೇಲಿ ನೆಗೆಟಿವಿಟಿ ಎಲ್ಲ ನಾವು ಫೇಸ್ ಮಾಡ್ತಾ ಇದೀವಿ. ಜಾಯಿಂಟ್ ಫ್ಯಾಮಿಲಿ ನಾವು. ಸೊ ಎಲ್ರಿಗೂ ಏನಾದರೂ ಒಂದು ಇಶ್ಯೂಸ್ ಇತ್ತು. ಸೊ ಅದರಿಂದ ನಾವು ಬಂದಿರೋದಿಲ್ಲ. ಯಾಕಂದ್ರೆ ನಾವು ಫಸ್ಟ್ ಟೈಮ್ ಬಂದಿದ ತಕ್ಷಣನೇ ಅಲ್ಲಿ ಕಾರ್ ಇಳಿದು ಬರೋವಾಗ್ಲೇ, ಹೆಜ್ಜೆ ಇಡೋವಾಗ್ಲೇ ನಮ್ಗೇನೋ ಒಂಥರ, ಇವಾಗ ಹೇಳ್ಬೇಕಂದ್ರೆ ನಮ್ಗೇನು ಜ್ಞಾಪಕ ಬರ್ತಾ ಇಲ್ಲ ಪ್ರಾಬ್ಲಮ್ಸ್. ಇಲ್ಲ ಹಂಗೆ ಮೈ ಮರೆತು ಕೂತಿದ್ದೀವಿ. ಸೊ ಖಂಡಿತವಾಗ್ಲು ಥ್ಯಾಂಕ್ ಯು. ನಮಸ್ಕಾರ, ನಮ್ಮ ಹೆಸರು ಅರುಣ್ ಅಂದ್ಬಿಟ್ಟು ಬೆಂಗಳೂರು ಕೂಡ್ಲಿಗೇಟಿಂದ ಬಂದಿದ್ದೀವಿ. ಇನ್ಸ್ಟಾಗ್ರಾಮಲ್ಲಿ ನೋಡ್ಬಿಟ್ಟು ಬಂದಿದ್ದು ಫಸ್ಟ್ ಟೈಮ್ ಇದೆ. ಇಲ್ಲಿ ಬಂದ ಮೇಲೆ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗಿದೆ. ಏನೋ ಒಂಥರ ಭಾರ ಇತ್ತು ಮೈ ಮೇಲೆ, ಏನೋ ಒಂಥರ ಇದ್ದಂಗೆ. ಇಲ್ಲಿಗೆ ಬಂದ ಮೇಲೆ ಆ ಭಾರ ಎಲ್ಲ ಕಾಣೆ ಆಗಿದೆ. ಅಪ್ಪ ತುಂಬ ಪವರ್ ಅನ್ನಿಸ್ತೈತೆ. ಆದರೆ ಈ ಸಲ ಬಂದಿದ್ದೀವಿ, ನೆಕ್ಸ್ಟ್ ಪದೇ ಬರ್ತಾ ಇರಬೇಕು. ಫ್ರೆಂಡ್ಸ್, ನೀವು ಯಾರ್ಯಾರು ನೋಡ್ತಾ ಇರೋ ವಿಡಿಯೋ ದಯವಿಟ್ಟು ಒಂದ್ಸಲ ಬಂದು ವಿಸಿಟ್ ಮಾಡಿ. ನಿಮ್ದು ಏನೇ ಕಷ್ಟ ಇದ್ರೂ ಇಲ್ಲಿ ಪರಿಹಾರ ಆಗುತ್ತೆ. ದೇವ್ರು ಒಳ್ಳೇದು ಮಾಡ್ತಾನೆ. ಶನಿ ಭಗವಾನ್ ನಮ್ಗೆ ಯಾವಾಗಲೂ ಜೊತೆಗಿರ್ತಾನೆ. ಎಲ್ಲರಿಗೂ ಅದೇ ನಮ್ಮ ಮನೆ ಹತ್ರ ನಮ್ಗೇನೋ ಮಾಡಿಸಿದ್ದಾರೆ. ತುಂಬ 1.5 ವರ್ಷ 2 ವರ್ಷದಿಂದ ಫ್ಯಾಕ್ಟ್ರಿ ಮಾಡ್ಕೊಂಡೆ ಮನೇಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಮು. ವಾಷಿಂಗ್ ಮಿಷಿನ್ ಕೆಟ್ಟೋಯ್ತು. ನಮ್ಮಿಬ್ರಿಗೂ ಜಗಳ ಆಡಿ ಪೊಲೀಸ್ ಸ್ಟೇಷನ್ ಅವ್ರು ಬಂದರು. ಇವಾಗಲೂ ನನಗೆ ಯಾರೋ ಬೈಯೋ ಥರ, ಗೊತ್ತಿರೋರು ವಾಸ ಇಲ್ಲ, ಬೈಯೋ ಥರ ಇದೆ. ಬೇರೆ ಯಾರ್ಯಾರೋ ಬೈತಾರೆ. ರೋಡಲ್ಲಿ ಒಂದು 40 ಗಾಡಿ 50 ಗಾಡಿ ನೈಟೆಲ್ಲ ನಿದ್ದೆನೇ ಬರಲ್ಲ. ಆ ಥರ ನಮ್ಗೆ ಇದು ಮಾಡುತ್ತೆ. ಹಂಗಾಗುತ್ತೆ ಸರ್. ಮೈಯೆಲ್ಲ ಚುಚ್ಚೋ ಥರ, ತಲೆ ಕೆರ್ಕೊಳ್ಳೋ ಥರ. ಆಮೇಲೆ ಊಟ ಮಾಡಕ್ತಾರೆ, ಊಟ ಬರ್ತಾ ಇಲ್ಲ. ನಿದ್ದೆ ಮಾತ್ರ ಬರ್ತಾನೆ ಇಲ್ಲ. ಆ ಎಣ್ಣೆ ಹೊಡೆದ್ರೆ ನಿದ್ದೆ ಬರೋದು. ಅದು ಹೊಡೆದ್ರೆ ಜಾಸ್ತಿ ಹೊಡೆದೈತೀನಿ. ಈಗ 3 ದಿವಸಕ್ಕೆ ಮುಂಚೆ ಫುಲ್ ಬ್ಲಡ್ ವಾಮಿಟ್ ಮಾಡಿದ್ದೀನಿ. ಯೂಟ್ಯೂಬಲ್ಲಿ ನೋಡಿ ನಾನು ಇಲ್ಲಿ ಬಂದೆ. ಹಂಗಾಗಿ ಒಳ್ಳೇದು ಮಾಡುತ್ತೆ ಅನ್ನೋದು ನಂಬಿಕೆಯಿಂದ ನಾನು, ಯಾಕಂದ್ರೆ ಶನಿವಾರ ಆದರೆ ಜೈದವ್ರಿಗೆ ಹೋಗೋದು. ನಮ್ಮ ಮನೆ ರೋಡಲ್ಲೇ ಇದೆ. ಅದು ಅದೇ ಎಲ್ಲದಕ್ಕೂ ಒಳ್ಳೇದಾಗಬೇಕು ಅಂತ. ನಮ್ಮ ಮನೇಲಿ ಯಾವ ದುಷ್ಟಶಕ್ತಿನೂ ಬರಬಾರ್ದು, ಯಾವ ಅಲ್ಪ ಶಕ್ತಿನೂ ಇರಬಾರ್ದು. ನಮ್ಮ ಕಿವಿಗಳಿಗೆ ಯಾವ ಒಂದು ಮಾತಾಡೋರು ಕೆಟ್ಟ ಮಾತುಗಳು ಬರಬಾರ್ದು, ಒಳ್ಳೆ ಮಾತುಗಳು ಬರಬೇಕು, ಒಳ್ಳೆ ಮಾತುಗಳೇ ಹೋಗ್ಬೇಕು. ಆ ಥರ ನಾವು ನೆನೆಸ್ಕೊಂಡು ಕರ್ತಾ ಇದ್ದೀನಿ. 9 ಸತಿ ಕಟ್ಟಬೇಕಂತೆ, 9 ವಾರ ಬರ್ಬೇಕಂತೆ. 9 ವಾರ ಬರೋಕ್ಕಾಗಲ್ಲ. 2 ವಾರ ಬಿಟ್ಕೊಂಡು ಹಂಗೆ ಬಿಡ್ತೀನಿ.